बेळगावच्या बीम्स रुग्णालयात मंगळवारी पत्रकारांशी संवाद साधताना डॉक्टर कपूर यांनी सांगितले की अंजली पाटील यांचा मृत्यू डॉक्टरांच्या हलगर्जीपणामुळे झालेला नाही। त्या अनेक वर्षांनंतर आई झाल्या होत्या, त्यामुळे वैद्यकीय गुंतागुंतीमुळे त्यांचा मृत्यू झाला। ಪೇಷಂಟ್ ಹೆಸರು ಅಂಜಲಿ ಪಾಟೀಲ್ ಅಂತ 32 ವರ್ಷ। ಅವಳು 1ನೇ ಪ್ರೆಗ್ನೆನ್ಸಿ ಇದ್ರು, ಪ್ರೈಮರಿ ಗಿರೋಡ ವಿತ್ 40 ವೀಕ್ಸ್ ವಿತ್ ಸೆಫಾಲಿಕ್ ಪ್ರೆಸೆಂಟೇಷನ್ ವಿತ್ ಪ್ರೆಸಿಸ್ ಪ್ರೆಗ್ನೆನ್ಸಿ। ಅವಳು ನಿನ್ನೆ ನಾವು ಅವಳ OPD ಬಂದಿದ್ರು, OPD ಆಗಿ ನೋಡಿ ಹೈ ರಿಸ್ಕ್ ಇರೋದ್ರಿಂದ ಮದುವೆಯಾಗಿ ಬಹಳ ವರ್ಷ ಆಯ್ತು, ಮಕ್ಕಳಾಗಿಲ್ಲಾಗಿದ್ದು, ಅದಕ್ಕೆ ಅವಳನ್ನ ಎಲೆಕ್ಟಿವ್ ಮಾಡ್ಬೇಕಂತ ಅಡ್ಮಿಟ್ ಮಾಡಿದ್ವಿ 4 ಗಂಟೆಗೆ। ಸೊ 4 ಗಂಟೆಗೆ ಅಡ್ಮಿಟ್ ಆಗಿದ್ರು। ಆಮೇಲೆ ಅವಳನ್ನ ರೂಟೀನ್ ಚೆಕಪ್ ಮಾಡುವಾಗ ನಮ್ಮ ಟ್ರಯಲ್ ರೂಮಲ್ಲಿ ಚೆಕಪ್ ಮಾಡಿದಾಗ ಅವಳು ಮ್ಯುಕೇನಿಯಮ್ ಇತ್ತು। ಮ್ಯುಕೇನಿಯಮ್ ಅಂದರೆ ಮಗು ಸಂಡಾಸ ಮಾಡಿರುತ್ತೆ, ಅದು ನೀರು ಹೊರಗೆ ಬಂದ ತಕ್ಷಣ ಗೊತ್ತಾಗುತ್ತೆ, ಮ್ಯುಕೇನಿಯಮ್ ಸ್ಟೇನ್ ಲೈಕರ್ ಅಂತ। ಅದು ಇರೋದ್ರಿಂದ ಮಗುಗೆ ಏನಾದರೂ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ। ಸೊ ಆ ಒಂದು ಇಂಡಿಕೇಶನ್ ಇಟ್ಕೊಂಡು ನಾವು ಇಮಿಡಿಯೇಟ್ ಸೆಕ್ಷನ್ ತೊಗೊಂಡು ಹೋದ್ವಿ। 11 ಗಂಟೆಗೆ ಸೆಕ್ಷನ್ ಮಾಡಿದ್ವಿ। 11:25ಕ್ಕೆ ಬೇಬಿ ಎಕ್ಸ್ಟ್ರಾಕ್ಟ್ ಆಗಿದೆ, ಹೆಣ್ಣು ಮಗು 2.9 kg। ಆದರೆ ಅನಸ್ತೇಷಿಯಾ ಕೊಟ್ಟ ಮೇಲೆ ಸ್ವಲ್ಪ ಜಟಿಗೆ ತರ ಬರ್ತಾ ಇತ್ತು ಅವಳಿಗೆ। ಆಮೇಲೆ ಜಟಿಗೆ ಬಂದು ಆಮೇಲೆ ಲಂಗಲ್ಲಿ ನೀರು ತುಂಬಿತು, ಪಲ್ಮನರಿ ಎಡಿಮಾ। ಸೊ ಹಾಗಾಗಿ ನಾವು ಏನ್ ಮಾಡೋದೆಲ್ಲ ಮಾಡಿದ್ವಿ, ವಿತ್ ಬೆಸ್ಟ್ ಎಫರ್ಟ್ಸ್ ವಿ ಕುಡ್ ನಾಟ್ ಸೇವ್ ಹರ್। ಸೊ ಇದೆಲ್ಲ ಆಲ್ ಇಟ್ ಹ್ಯಾಪನ್ಡ್ ಸಡನ್ಲಿ। ಸೊ ಹೀಗಾದಾಗ ಎಲ್ಲ ಏನು ರಿಸ್ಕ್ ಇಲ್ಲ, ಹೀಗಾದಾಗ ರೀಸನ್ ಏನಂದ್ರೆ ಆಮ್ನೆಟಿಕ್ ಫ್ಲೂಯಿಡ್ ಎಂಬೋಲಿಸಮ್ ಅಂತಾರೆ, ಅದು ಒಂದೇ ಈಗ ಸಸ್ಪೆಕ್ಟೆಡ್, ಬಟ್ ಇನ್ನೂ ಅದು ಆಗುತ್ತೆ, ಕನ್ಫರ್ಮ್ ಆದ್ಮೇಲೆ ಗೊತ್ತಾಗುತ್ತೆ। ಆಗ್ಬೇಕು ಇಲ್ಲ, ನಮ್ಗೆ ನೆಗ್ಲೆಕ್ಟ್ ಆಗಿದೆ ಆಕ್ಚುಲಿ। ಈಗ ಮಾಡ್ಬೇಕಿತ್ತು, ಪೇಷಂಟ್ ಮ್ಯುಕೇನಿಯಮ್ ಇರೋದ್ರಿಂದ ಹಿಂಗೆ ಕಪೂರ್ ಅಂತ। आम्ही त्यांना वाचवण्यासाठी पुरेपूर प्रयत्न केला। त्यांच्या कुटुंबियांनी त्यांना आधीच रुग्णालयात आणलं असतं तर त्यांना वाचवणं शक्य झालं असतं, मात्र उशीर झाल्यानंतर आम्हाला दोष देणं योग्य नाही असं त्यांनी स्पष्ट केले। यावेळी बोलताना बीम्सचे संचालक अशोक शेट्टी यांनी सांगितले की आमच्या डॉक्टरांनी अंजली पाटील यांना वाचवण्यासाठी सर्वतोपरी प्रयत्न केला, परंतु प्रसूती दरम्यान त्यांना फिट्स आल्यामुळे त्यांचा मृत्यू झाला। विनोद कोलकार, KMM मराठी, बेळगाव।